ಸೌಕರ್ ಮಂದಿಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ, ನಿಮ್ಮ ವಿಶ್ವಾಸಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ನಿಮ್ಮ ಸಪೋರ್ಟು ಹೀಗೆ ಇರಲಿ, ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ. ಏನಿಲ್ಲ, ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡತ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ರಿ. ಇದು ಒಂದೇ ನನ್ನ ಕಳಕಳಿಗೆ ಮನವಿ. ಧನ್ಯವಾದಗಳು. ಆಮೇಲೆ ಹೈಪ್ ಮಾಡೋದು ಮರಿಬೇಡ್ರಪ್ಪ. ಲೈಕ್ ಕಮೆಂಟ್ ಅಂತೂ ಬೇಕಾ ಬೇಕು. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ನಾನು ಸದಾ ಚಿರಋಣಿ. ಧನ್ಯವಾದಗಳು. ಕವಿತಾ ಬಿಡು, ಬೇಸರ ಮಾಡ್ಕೋಬೇಡ, ಮಾತಾಡಕ್ ಬರ್ತೈತಿ. ಅದನ್ನು ಯಾಕೆ ಅಪ್ಪನು ಅಷ್ಟು ಸಿಟ್ಟಿಗೆದ್ದ, ಅವನು ಶ್ರೀಕಾಂತ್ನು ಯಾಕೆ ಸಿಟ್ಟಿಗೆದ್ದ ಅಂತ ನನಗೂ ಗೊತ್ತಾಗೋಲ್ದು. ಆದರೂ ಶ್ರೀಕಾಂತ್ನು ಹಂಗೆ ಅಪ್ಪಗೆ ಅನ್ಬಾರ್ದಾಗಿತ್ತು. ಅದು ಏನೇ ಇರಲಿ, ಅಪ್ಪನ ಬಗ್ಗೆ ಎಲ್ಲ ಹಂಗೆ ಬಜಾರ್ದಾಗ ಅಂಗಳದಾಗ ನಿಂತ್ಕೊಂಡು ಹಾಗೆಲ್ಲ ಮಾತಾಡಿದ್ದು ಶ್ರೀಕಾಂತಂದು ತಪ್ಪಾಯ್ತಕ್ಕ. ಈಗ ಆತು ಬಿಡು. ಈಗ ಅವನು ಮಾವನು ಒಂದಿಷ್ಟು ತಡ್ಕೊಳ್ಳಿಲ್ಲ, ಅಪ್ಪನು ಮಾತಾಡಿದ ಅದು ಎಲ್ಲ ಏನೋ ಅಂತಾರಲ್ಲ, ಅದು ಹುಡುಗಾಟ ಜಾಸ್ತಿಯಾಗಿ ಆತದ. ಆಡಾಡ್ತಾ ಅಡ್ವಿ ಕೊಡೋದಂತಾರಲ್ಲ, ಏನೋ ನೋಡೋಣಂತ ವಿಚಾರ ಮಾಡೋಣಂತ ತಡಿ. ಈಗ ಇಬ್ರು ಸಿಟ್ಟಿನಾಗದಾರ, ನೀ ಏನೋ ಮಾತಾಡಿದ್ರು ಇಬ್ರು ಹರ್ಕೊಂಡು ತಿಂತಾರ. ಸ್ವಲ್ಪ ಸುಮ್ಮ ಇದ್ಬಿಡು. ಅದು ಹಂಗಾಗಿಲ್ಲವಾ, ಹಂಗಾಗಿಲ್ಲದು. ಅವ್ರವ್ಗ ಆಕಿ ನಿಮ್ಮ ಕಾಳ ಬತ್ತಿದಾಳಲ್ಲ, ಆಕಿ ತಲೆ ತಿಕ್ಕ್ಯಾಳ. ನಮ್ಗೆ ಈ ವಿಷಯನ ಗೊತ್ತಿಲ್ಲ. ನಿನಗೆ ಗೊತ್ತಿತ್ತ ನೀ ವಿಷಯ? ನಂಗೆ ಏನ ಹೇಳಿದ್ದಂಗೆ ಇತ್ತ, ಏನ ನಂಗೆ ಲಕ್ಷ್ಯ ಇಲ್ಲವ. ಇವ್ರಿಗೆ ಗೊತ್ತಿತ್ತ ಏನ ಭಾಳ ಮಾಡಿ ವಿಷಯ, ನನ್ನವರೆಗೂ ಬಂದಂಗೂ ಆಗಿಲ್ಲ. ನನಗೂ ರಾಧಾ ಶ್ರೀಕಾಂತ್ ಮಾವನ್ ಇಷ್ಟಪಡೋದು ಇದೆಲ್ಲ ಗೊತ್ತಿಲ್ಲ ನನಗೆ. ಅಲ್ಲ, ನೋಡಕ್ಕೆ ಎಷ್ಟು ಒಳ್ಳೆ ಕನ್ಸಿದ್ಲಾಕಿ ನಿಮ್ಮ ಅತ್ತಿ, ಇಂಥವೆಲ್ಲ ಮಾಡ್ತಾಳನ ಆಕಿ? ಅದೇ ಅಂತ ಪರ್ಸೆಂಟ್ ಗಿಟ್ ಐತ ಅದು? ಆತ ಆಕೆ ಹೆಂಗ ಮದ್ವೆ ತಪ್ಪಿಸಿ ಶ್ರೀಕಾಂತ್ಗ ಆಕಿನ ಮಗಳು ಮಾಡ್ಬೇಕಂತಾಳಲ್ಲ, ಅದು ಹೆಂಗ್ ಮಾಡ್ತಾಳ ನಾನು ನೋಡ್ತೀನಿ. ನಾನು ಏನು ಬಿಡೋದಿಲ್ಲವ. ನಾನು ನನ್ನ ಮಗಳನ್ನ ಕೊಟ್ರೆ ನಾನು ಶ್ರೀಕಾಂತ್ಗೆ ಕೊಡ್ತೀನಿ. ಅದು ಯಾರು ಅಡ್ಡ ಬರ್ತಾರ ಬರಲಿ. ಈಗ ಅಲ್ಲ, ನೀ ಈಗ ಕೊಟ್ಟಿದ್ದು ನಾನು ನೀನನ್ನ ಮನೋಜ್ಗ ಯಾರ್ಯಾರು ಅಡ್ಡ ಬಂದ್ರಲ್ಲ ಅಂತ ನಿಮ್ಗೆ ಇಲ್ಲಡ ಗಟ್ಟವಾಣಿಗಿತ್ತಿ ನಿಮ್ಮ ಅಮ್ಮ ಅಡ್ಡ ಬಂದ್ರನ ನಾನು ಮನೋಜಿಂದ ನಿಂದು ಮದುವೆ ಮಾಡ್ರೇಕ್. ನಾ ಸುಮ್ಮನೆ ಇರ್ತೀನಿ ಅಂತಿಕೊಂಡೆ ನೀನು. ಅದು ಹೆಂಗೆ ನನ್ನ ಮಗಳ ಮದುವೆ ಆಗಲ್ಲವ ಶ್ರೀಕಾಂತ, ಆಕೆ ಹೆಂಗೆ ಆಕಿನ ಸೊಸಿ ಮಾಡ್ಕೋತಾಳ ನಾನು ನೋಡ್ತೀನಿ. ನೋಡ್ತೀರಿ ಅಲ್ಲವಾ, ಅಪ್ಪ ನೋಡಿದ್ರ ಅವ ಇನ್ನು ನಮ್ಮ ಮನೆ ಕಡೆಗೂ ಬರಬಾರ್ದಂತ ಹೇಳಣ. ಅವನು ಶ್ರೀಕಾಂತ್ ಮಾವನು ನಾನೇನು ಇಲ್ಲಿ ಬರೋದಿಲ್ಲ ಹಂಗಿಂಗಂದಾನ. ಅದಕ್ಕೆ ನಿಮ್ಗೆ ಮಳ್ಳು ಅನ್ನೋದು. ಈಗ ಸಿಟ್ನಾಗ ಇಬ್ರು ಮಾತಾಡ್ಯಾರ. ಅದು ನನಗೆ ಅರ್ಥ ಆಗದಿರೋದೇನಂದ್ರೆ, ಅವ ಅಂತೂ ಶ್ರೀಕಾಂತ್ ಮಳ್ಳು ಮಾಡ್ದ. ನಿಮ್ಮ ಅಪ್ಪನು ಆ ಶ್ರೀಕಾಂತನ ಜೊತೆಗೆ ಮಳ್ಳಾಗ್ಯ ನೋಡ. ಅದೆಲ್ಲ ಇರ್ಲಿ ದೊಡ್ಡವ, ಹೋಗಿ ಎಲ್ಲ ಬಿಟ್ಟು ಕವಿತಿನ ಮದುವೆ ಆಗಲ್ಲ ಅಂತಂದು ಈತ ಶ್ರೀಕಾಂತ ಒಮ್ಮಿತ ಮಕ್ಳು ಅದನ್ನೇ ಯಾಕೆ ತೆಗಿಬೇಕು? ಜಗಳ ಅದು ಏನಾಯ್ತ, ಜಗಳ ಇತ್ತು, ಅದ್ರ ದಾಟ ವ್ಯವಹಾರ ದಾಟ ಮಾತಾಡ್ಬೇಕಿತ್ತು. ವೈಯಕ್ತಿಕನೂ ಬಂದ ಅಂದ್ರೆ ಇಲ್ಲಿ ಏನಾಗೈತಂದ್ರೆ, ಕುಂತ್ಕೊಂಡು ನಮ್ಮ ಮಲ್ಲವತ್ತಿ ಇದನ್ನ ಮಾಡ್ಯಾವಡು. ಯವ್ವ, ಮೊದ್ಲಾದ್ರ ಮಲ್ಲವತ್ತಿ ಎಲ್ಲಿ ಕಂಡ್ರು ಬಾಲೆ ಕವಿತಿ ಹಂಗ್ ಮಾಡ್ಬಾ, ನಂಗೆ ಹಿಂಗ್ ಮಾಡ್ಕೊಡ್ಬಾ, ನಾನು ಉಣಬಾ ತಿನ್ಬಾ ಚಾ ಕುಡಿತೇನು, ಬಾ ಒಳ ಬಾ ಅಂತ ಕರೆಯಕ್ ನನಗ. ಇಲ್ಲ ಏನಾರ ಕೊನಿಗೆ ನಂಗೆ ತಿನ್ನಕ ಏನಿಲ್ಲ ಅಂದ್ರೂ ಹುಂಚಿ ಹಣ್ಣು ಹುಂಚಿಕಪ್ಪ ಏನಾರ ಸುರ್ಪಾನ ಹುರಿದು ಹಿಂಗೇನಾರ ಇಟ್ಟಿರಕಿ ನನಗೆ ಕೊಡಕಿ. ಈಗ ನಾನಾಗಿನ ಎತ್ತಿ ಅಂತ ಮನೆಗೆ ಹೋದ್ರ, ನಾನು ಹೊಂಟೀನಿ ನೀ ಹೋಗ್ ಮನೆಗೆ, ನಾ ಇಲ್ಲಿ ಹೊಂಟೀನಿ ನೀ ಹೋಗು, ಹಂಗ ಹಿಂಗ ನೀವ್ ಹಂಗ, ನಿಮ್ಮ ಅಪ್ಪ ಹಿಂಗ, ನಿಮ್ಮವ್ ಹಿಂಗ, ನಿಮ್ ದೊಡ್ಡವ ಹಿಂಗ ಅಂತ ಈಗ ಬರೀ ನಮ್ದು ಕೆಟ್ಟದ ಹೇಳ್ತಾಳ ಬೇಗ. ನನಗೂ ಇಷ್ಟ ದಿನ ಅರ್ಥ ಆಗಿದ್ದಿಲ್ಲ. ಎಲ್ಲರ ಕಂಡ್ರೆ ನನಗೂ ಚಂದಾಗ ಮಕ ಕೊಟ್ಟು ಮಾತಾಡ್ತಿದ್ದಿಲ್ಲ. ನಾನು ನೋಡಿನ ಅದನ್ನ, ನಾನೇನು ನೋಡಿಲ್ಲ, ನಾನು ಅದನ್ನ ಕಂಡು ಇಲ್ಲ ಅನ್ನಂಗಿಲ್ಲ. ಆದ್ರೆ ಕಂಡು ಕಾಣ್ಲಾರ್ದಂಗೆ ಇದ್ ನಾನು. ಯಾಕನ್ನ ನನಗೆ ಗೊತ್ತಿದ್ದಿದ್ದಿಲ್ಲ. ಕಾಣ ಇವತ್ತೆಲ್ಲ ಬಾಯ್ ಬಿಡ್ತಲ್ಲ. ಯಾರ್ ಲೇಕಿ ನಿಮ್ಮ ಕಾಳವತ್ತಿ, ಯಾರಕಿ ನಿಮ್ಮ ಮನೋಜನ್ ಸ್ವಾದ್ರತ್ತಿ ಎಲ್ಲಿಂದ ಬಂದ್ಲು? ಈಗ ನೋಡಿಗ ಆಕಿ ಮಗಳು ನಮ್ಮ ಶ್ರೀಕಾಂತನ ಇಷ್ಟಪಟ್ಲು. ಆಕೆ ಬಾಗ ಬಂದು ನಮ್ಮ ಮಲ್ಲವಕ್ಕನ ಹೋಗಿ ಮಾತಾಡಿದ್ದಾಳ. ಏನು ಅರ್ಥ ಆಗೋಲ್ದಲ್ಲ ಇದು. ಯಾವಾಗ ಏನಾಗೈತಿದು? ಒಟ್ಟೆಲ್ಲ ಗದ್ಲಾಗಿರೋದ ಈಗ ನಿಮ್ಮ ಕಾಳವತ್ತಿಯಿಂದ. ಅದಕ್ಕೆ ಇಲ್ಲದೆ ಇರೋದೆಲ್ಲ ಶ್ರೀಕಾಂತನ ತಲೆಯಾಗ ತುಂಬ ಕತ್ತಿರೋದು ಮಲ್ಲವ. ಈಗ ನೀ ಯಾಕೆ ತಲೆ ಕೆಶಂತಿಲ್ಲ ಲಕ್ಷ್ಮಿ? ನೀ ಯಾಕೆ ತಲೆ ಕೆಶಂತಿ? ತಂತಕ್ಕೆ ನಾವು ಕುತಂತ್ರ ಮಾಡೋಣ. ಆಕೆ ಹೆಂಗ ಕುತಂತ್ರವಾಗಿ ತನ್ನ ಮಗಳನ್ನ ಶ್ರೀಕಾಂತ ಕೊಡ್ಬೇಕಂತ ಪ್ರಯತ್ನ ಮಾಡಕತ್ತಾಳ. ನಾವು ಆಕಿ ದಾರ್ಯಾಗ ಹೋಗಿ ನಮ್ಮ ಕವಿತಿನ ಶ್ರೀಕಾಂತಗ ಮದ್ವೆ ಮಾಡ್ತೀವಿ. ಇನ್ನು ಕವಿತೆಯರ ಅಪ್ಪಗ ಏನು ವಿಷಯನೂ ಹೇಳೋದು ಬೇಡ, ಯಾಕಂದ್ರೆ ಅತಗ ಸಿಟ್ಟು ಬಂದ್ಬಿಡತ್ತೆ. ನೀವೋರಿ
ಕವಿತಾ ನೀ ತಲೆ ಕಿಶಬೇಡ, ನನಗೆ ಗೊತ್ತಾಗತ್ತ ಮನ್ಸಿಗೆ ಎಷ್ಟು ತ್ರಾಸಾಗತ್ತೆ ಹಂಗೆಲ್ಲ ಮಾತಾಡಿದ್ರೆ ಅಪ್ಪಗ ಅನ್ನೋದು ನನಗೆ ಗೊತ್ತಾಗತ್ತ. ಇರ್ಲಿ ಬಿಡು, ನೀನು ನಿಮ್ಮ ಅಪ್ಪನ ಪರವಾಗಿ ಮಾತಾಡಿದ್ದು ತಪ್ಪಲ್ಲ, ನಿನಗೆ ಶ್ರೀಕಾಂತ್ ಮಾಡಿದ್ದು ತಪ್ಪನ ಅಂತನೂ ಅನ್ಸಲ್ಲ, ನಿಮ್ಮ ಅಪ್ಪ ಮಾಡಿದ ತಪ್ಪನು ಅಂತನೂ ಅನ್ಸಲ್ಲ. ನೀ ಯಾರ ಪರವಾಗಿ ಮಾತಾಡ್ಬೇಕಂತ ನಿನಗೂ ಗೊತ್ತಾಗೋದಿಲ್ಲ, ನೀ ತಲೆ ಕಿಶಬೇಡ. ಇನ್ನು ಸಣ್ಣಕ್ಕಿದ್ದೀವಿ, ನೀ ಹೋಗು. ಆದ್ರೆ ನಿಮ್ಮವ್ವ ನಿಮ್ಮ ದೊಡ್ಡವ ಅದಾರ, ಯಾವ್ದ ಕಾರಣಕ್ಕೂ ಕೈ ಬಿಡೋದಿಲ್ಲ, ಅದನ್ನ ನೆನ್ಪಿಟ್ಟು ಕರ್ಕೊಂಡು ಹೋಗು ಸುನೀತಾಕಿನ. ನೀ ತಲೆ ಕೆಡಿಸ್ಬೇಡ. ಆತ್ ನಡಿ, ನಾನೇನು ತಲೆ ಕೆಡ್ಸ್ಕೊಂಡಿಲ್ಲ. ನನಗೂ ಸಿಟ್ಟು ಬಂದಿತ್ತು, ನಿಂತ್ಕೊಂಡು ಮಾವುಗೊಂದು 2 ಬಿಗದು ಯಾಕೆ ಮಾವ ಹಿಂಗೆಲ್ಲ ಮಾತಾಡ್ತಿದ್ದಿ, ಇಷ್ಟು ದಿನ ನಾನು ಹಿಂದಿನ ನೀನ ಬರ್ತಿದ್ದಲ್ಲ ಅಂತಂದು ಕೇಳ್ಬೇಕಂತ ಅನ್ಕೊಂಡೆ. ಹೋಗ್ಲಿ ಬಿಡ ಅಂತ ಸುಮ್ಮನಾದೆ. ಅಂಜಾಣಿ ನೋಡವ, ಈಗ ನನ್ನ ಮಗಳಾದಿ, ಹಿಂಗ ಇರು, ಇದ್ದ ಧೈರ್ಯನೇ ಇರು. ನಿಮ್ಮ ದೊಡ್ಡವ ನಿಮ್ಮವ್ವ ನಿನ್ನ ಜೊತೆಗೆ ಇದ್ದ ಇರ್ತಾರೆ. ದೊಡ್ಡವ ನಾನು ದಿಂಬೆ ಅವ್ರಕ್ಕ, ನಾನು ಹೆಂಗೆ ನನ್ನ ತಂಗಿ ಬಿಟ್ಟು ಕೊಟ್ಬಿಡ್ತೀನಿ? ಆಕೆ ಬಗ್ಗೆ ನನ್ನ ತಂಗಿರ ಬಗ್ಗೆ ಜಾಗದಾಗ ಬಂದಿರ್ತಾಳಂದ್ರೆ ನಾ ಬಿಟ್ಬಿಡ್ತೀನಿ ನಾನು? ಏನಿಲ್ಲ, ಸಾಧ್ಯನೂ ಇಲ್ಲ. ಆತ ಈಗ ಸಮಾಧಾನ ಆತ? ಹೋಗೋಗಿ ನೀ ಏನು ಕೆಲಸ ಇದ್ರೆ ಮಾಡ. ನಿಮ್ಮ ಅಮ್ಮ ನೀರು ಪಾರು ಕುಡಿತಾಳ ನೋಡು, ಕೊಡು ಹೋಗು. ಬಿಸಿನೀರು ಕಾಯಿಸಿಡ್ರವ ಒಂದು ಇಸೀಸ್ ನನಗೆ ಕುಡಿಯಾಕ ಅಂತಿದ್ಲು. ಆ ಕಿಚನ್ಯಾಗ ಬಿಸಿನೀರು ಇಟ್ಟಿರ್ತೀನಿ ನೋಡು, ಆಕೆ ಯಾವಾಗ ಅಂತಾಳ ಅವಾಗ ಅದು ಖಾಲಿ ಆದ ಕೂಡಲೇ ಅದಕ್ಕೆ ಹಾಕಿ ಕಾಯಿಸಿಡು. ಹೋಗಿ ನೋಡು, ಹೋಗು. ಒಲೆ ಕಿಚ್ಚೈತೆ ಇಲ್ಲ. ಈಗ ಕವಿತಾರಪ್ಪಗೆ ಎದಕ್ಕೆ ಸಿಟ್ಟು ಬಂತಂತ ನಿಂಗೆ ಗೊತ್ತಾತನ? ಸತ್ಯನ ಹೇಳ್ದ ಶ್ರೀಕಾಂತ, ಹೌದಾ? ಹೌದಕ್ಕ, ಅದು ಸತ್ಯನ ಹೇಳೋಣ. ಆದ್ರೆ ಆ ಸತ್ಯ ಹೇಳಕ್ಕೂ ಅದಕ್ಕೂ ಒಂದು ಹೊತ್ತು ಗೊತ್ತು ಅಂತಿರುತ್ತಲ್ಲ. ಈಗ ಅದನ್ನು ಮಾತಾಡೋ ಅವಶ್ಯಕತೆ ಏನಿತ್ತು? ಅದು ತೀರಾ ವೈಯಕ್ತಿಕನ ಆಗ್ತದೆ. ಈಗ ಶ್ರೀಕಾಂತ್ಗಾದ್ರೂ ಅವ್ರ ಮಾವನ ವೈಯಕ್ತಿಕ ಮಾತಾಡಕ್ಕೆ ಏನು ಅಧಿಕಾರ ಐತಿ? ಈಗ ರೊಕ್ಕ ಬೇಕಾಗಿತ್ತ, ವ್ಯವಹಾರದ್ದು ಮಾತಾಡಬೇಕಿತ್ತು. ಇದು ನ್ಯಾಯ ಹೌದಿಲ್ಲ? ನೀನ ಹೇಳ ನೋಡವ. ಮಾಡಿದ್ದ ಹೇಳಾನ ಏನು? ಕವಿತೆಯರಪ್ಪ ಏನು ಹಗರಿದ್ನನ ಊರು ತುಂಬ ಮತ್ತು ಅದು ಕರೆನ ಐತದ. ಆ ಸಮಯಕ್ಕ ಈಗೂ ಗಂಡಂದ್ರು ಹೆಂಡ್ತಾರನ್ನ ಕಳ್ಸೋದಿಲ್ಲ ನಮ್ಮ ಹೊಲಕ್ಕೆ, ಯಾಕಂದ್ರೆ ಸರಿ ಇಲ್ಲವ ಸೀನಾ ಅಂತಾರೆ. ಈಗ ಬದ್ಲಾಗ್ಯಾನ ಅಂದ್ರೂ ಈಗ ಅದೈತಿ. ಈಗ ನೀನು ತೊಗೊಂಡು ಶ್ರೀಕಾಂತ್ ಎಲ್ಲ ಹೋಗಿ ಹೊಲದ್ದೆಲ್ಲ ವ್ಯವಹಾರ ನೋಡ್ಕೊಳಕತ್ಮ್ಯಾಗ ಹೆಣ್ಣಾಳು ನಮ್ಮ ಹೊಲಕ್ಕೆ ಬರಕತ್ತಿರೋದು ಕರೆನ ಹೌದಿಲ್ಲ? ಹೌದಕ್ಕ. ಈಗ ನೋಡವ, ಈಗ ಯಾರು ತಪ್ಪು ಯಾರು ಒಪ್ಪು ಇದು ಬೇಡ. ಹೌದು, ನನ್ನ ಗಂಡ ಅವಾಗ ಮಾಡಿದ್ದು ತಪ್ಪು, ಈಗ ತಿದ್ದುಕೊಂಡು ನಡೆಯಕತ್ತಾನ. ಈಗ ತಿದ್ದುಕೊಂಡು ಮುಂದೆ ಹೊಂಟಾರಿಗೆ ವಾಪಸ್ ಹಳೆಯದನ್ನ ತೆಗೆದು ಮಾತಾಡಿದ್ದು ಶ್ರೀಕಾಂತನ ತಪ್ಪು. ಈಗ ಶ್ರೀಕಾಂತನ ಹತ್ರನೂ ಈ ವಿಷಯ ಮಾತಾಡಬೇಕು. ಈಗ ಕೊಡಲ್ಲ ಅಂತಂದು ಕಡ್ಡಿ ತುಂಡಾದಂಗೆ ಹೇಳಿ ನನ್ನ ಹತ್ರ ರೊಕ್ಕಿಲ್ಲ ಅಂತಂದು ಈ ತನ್ನನಂತ ಯಾರು ನಮ್ಮ ಕವಿತೆಯರಪ್ಪ. ಅದನ್ನ ಕವಿತೆಯರಪ್ಪನೂ ಅನ್ನಬಾರ್ದಿತ್ತು. ಇಬ್ರಿಗೂ ಅವ್ರವ್ರು ಮಾಡಿದ ತಪ್ಪನ ಅವ್ರಿಗೆ ತಿಳಿಸ್ಬೇಕು, ಹೇಳಬೇಕು. ಹೇಳಿ ನಮ್ಮ ಕವಿತೆ ಶ್ರೀಕಾಂತನ ಮದ್ವಿನ ನಾವಿಬ್ರು ನಿಂತು ಮಾಡಬೇಕು. ಯಾರು ಅಡ್ಡ ಬಂದ್ರೂ ಹೇಳ್ತೀನಿ ಕೇಳು, ನಾನು ಮಾತ್ರ ಯಾವುದ ಕಾರಣಕ್ಕೂ ಕವಿತಿನ ಬ್ಯಾರ್ಯಾರಿಗೆ ಮದ್ವೆ ಮಾಡಿ ಕೊಡಲ್ಲ. ನನ್ನ ಗಂಡ ಎದುರಾದ್ರೂ ತಲೆಕಿಸಣಲ್ಲ. ನಾನು ಶ್ರೀಕಾಂತ್ನಂತ ಒಳ್ಳೆ ಹುಡುಗ ಇನ್ನು ಮತ್ತೆ ನನ್ನ ಮಗಳಿಗೆ ಬ್ಯಾರೆ ಸಿಗೋದಿಲ್ಲ. ಏನಾರ ಆಗ್ಲದ, ನಾನು ನೋಡೇ ಬಿಡ್ತೇನೆ. ಯಾಕವ ವಾಪಸ್ ಬಂದ್ರಿ? ಆತು, ಹಂಗ ಮಾಡೋಣಂತ. ಯಾಕ್ರಿ ಬೇ, ಏನಾತ? ಯವ್ವ ನೋಡಲ್ಲಿ ಯಾರು ಬಂದಾರ? ಯಾಕ್ರಿ ಹಂಗ ನಿಂತ್ಕೊಂಡ್ರಲ್ಲ ಇಬ್ರು? ಏನ್ರವ ಏನೋ ಮಾತಾಡಕತ್ತಿದ್ರಿ, ಜೋರಿತ್ತು ಜಗಳ. ಆಗಲೇ ಬಂದ್ ನಾನು ಕರಿಯನ ನಿಮ್ಮನ್ನ ಅಂತಂದು. ಓ ತಿಪ್ಪವಕ್ಕ ಬಾಬೆ. ಏನವ ಮಗನ ಮದುವೆ ಜೋರಿದ್ದಂಗೈತಿ. ಇನ್ನ ಎಲ್ಲೆಲ್ಲಿಗೆ ಹೋಗ್ಬೇಕು ಕರಿಯಕ್ಕ? ಮತ್ತ ಇರೋ ಒಬ್ಬ ಮಗ ಮತ್ತು ಚಂದಗ ಎಲ್ಲ ಏಸ್ ಮಂದಿ ರೋಡು ನನ್ನ ಬಂಧು ಬಳಗ ಎಲ್ಲ ಕಡೆ ಅಡ್ಡಾಡಿ ಎಲ್ಲ ಕಡೆ ಲಗ್ನ ಪತ್ರ ಹಂಚಕತ್ತೀನಿ ಯವ್ವ. ನಾನು ಮತ್ತೆ ಆಮೇಲೆ ಯಾರು ಕೇಳ್ಬಾರ್ದು ನೋಡಿ, ಏನವ ಮಗನ ಮದುವೆ ಕರೆದೇನು ಅಂತಂದು ಅದಕ್ಕೆ ಎಲ್ಲರಿಗೂ ಕರೆದು ಕೊಡಾಕತ್ತೀನಿ. ಈಗ ನಿಮಗೂ ಈಗೇನು ಊರನ್ನಾರ್ಗೆ ಈಗ ಇಲ್ಲ, ಊರನ್ನಾರ್ಗೆ ಹಂಚಕ ಬೇರೆ ಬರ್ತಾರ ಲಗ್ನ ಪತ್ರನ ಅನ್ನಂಗೆ ಜ್ವಾಳದ ಹಿಟ್ಟು ತರ್ತಾಳವ. ಹಿಂದಗಡ್ಸೆ ನನ್ನ ತಂಗಿ ಒಂದು 4 ಸೇರು ಜೋಳ ಮಾಡಿ ರೊಟ್ಟಿ ಮಾಡಿ ಕೊಡ್ರಿ. 4 ಸೇರು ಅಕ್ಷರ ಹಿಟ್ಟು 1 ಸೇರು ಪಂಚೇರು ಅಕ್ಷ ಬಿಡ್ರೆ. ಯಾಕ ಆಗೋದಿಲ್ಲವ? ಯಾಕಂದ್ರೆ ಈಗ ನಮ್ಮ ಅತ್ತಿಗೊಂದು ಆರಾಮಿಲ್ಲ, ನಮ್ಮ ಸುನೀತಿ ಒಂದು ಬಂದಾಳ. ನಾ ಮತ್ತೆ ಒಲೆ ಮುಂದೆ ಕೂತ್ಕೊಂಡು ಬರೀ ರೊಟ್ಟಿನೇ ಮಾಡಿದ್ರೆ ನನ್ನ ಮಗಳ ಜೊತೆ ಮಾತಾಡೋದಾಗೋದಿಲ್ಲ. ಇಲ್ಲ ಅನ್ನೋದಿಲ್ಲ. ನಾನು 1 ಸೇರು ಕೊಡು, ಒಂದಿನ ಮಾಡಿ ಕೊಟ್ಬಿಡ್ತೀವಂತೆ. ಇನ್ನೂ ಐತಲ್ಲ ಮದುವೆ, ಇನ್ನೂ 15-20 ದಿನ ಐತೆ, ಆಟನಕ್ಕೆ ಮಾಡಿ ಕೊಡ್ತೀವಂತೆ. ಅಯ್ಯೋ ನಿಮ್ಮನ್ನ ನಂಬಿನ್ರಿ ಅಕ್ಕ ತಂಗಿನ ಮಾಡಿ ಕೊಡ್ತೀರಿ ಅಂತಂದು ನೀವೇನ ಯವ್ವ ಬೇಡ 1 ಸೇರು ಅಕ್ಷಯ ಬಿಡ್ರಿ, 4 ಸೇರು ಅಕ್ಷರಿ ಬೇಡ, 4 ಬೇಡವ 3 ಅಕ್ಷರಿ. ಇಲ್ಲ ಆಗೋದಿಲ್ಲ, ಸುಮ್ಮನೆ ಅತ್ತಿದು ನೋಡ್ಕೊಂಡು ಎಲ್ಲ ಆಗಲ್ಲ. ನನಗೂ ಹೊಲಕ್ಕ ಮನೆಗೆ ಹೋಗವು ನಾನು ಅದಾವು. ಎತ್ತು ಎಮ್ಮಿ ಜಾಸ್ತಿ ಮಾಡ್ಕೊಂಡಿವಿ, ಆಕಳ ನಿನಗೂ ಗೊತ್ತೈತಿ. ಮೊದ್ಲಿದ್ದಂಗೆ ಖಾಲಿ ಇರೋದಿಲ್ಲ ಯವ್ವ ಈಗ ಮನ್ಯಾಗ. ಎಷ್ಟದ ಅವ್ಡು ಹಡಿಬಿಟ್ಟು ಎಷ್ಟು ಸೊಕ್ಕಿದ್ದಿತ್ತು.
ಆತ್ ಬಿಡವ ಆತ್ ಒಂದ ಸೇರಿ ಅಕ್ಷರಿ ಯಾಕೆ ಬಂದೆ ಅಂದ್ರ ಏನೋ ಜೋರಿತ್ತ ಜಗಳ ಏನೋ ಎಂತ ಪರಿ ಮಾತಾಡಕತ್ತಿದ್ರಿ ಬಾಯ್ ಮಾಡಕತ್ತಿದ್ರಿ ಏನಾತು ನೀನು ನಿನ್ನ ಮನೇದೇನು ನೀನು ನೋಡೋದಿಲ್ಲನ ನಿನ್ನ ಕಿವಿ ಎಲ್ಲ ಬ್ಯಾರ್ಯಾರ ಮನೆಗೆ ಏನಾಗತ್ತ ಬ್ಯಾರ್ಯಾರ ಮನೆಗೆ ಏನು ಮಾಡ್ತಾರ ಬ್ಯಾರ್ಯಾರ ಏನು ತಂದ್ರು ಏನು ಉಂಡ್ರು ಹೆಂಗದಾರ ಬ್ಯಾರ್ಯಾರ ಮನಿದ ನಿನಗನ ಎಲ್ಲ ಇರುತ್ತನ ಲಕ್ಷ ನಿನ್ನ ಮನೇದು ಏನು ಇರೋದಿಲ್ಲನ ಅದ್ಯಾಕ ಪದ್ಮ ಹಂಗಂತಿದಿ ಏನ ನೆರೆ ಹೊರೆಯರು ಅಂತ ಒಂದ್ ಮಾತು ಕೇಳಿದ್ನ್ಯಾನ ನೀನು ಹೆಂಗ ಕಡ್ಡಿ ತುಡ್ನಾದಾಗ ಮಾತಾಡ್ತೀಯ ನೀನು ಬಾರಿ ಬಿಡವ ನಿಂದ ನಂದಲ್ಲ ಬಾರಿ ನಿಂದ ಬಾರಿ ಎದಕ್ ಬೇಕು ನಿನಗೆ ನಮ್ಮ ಮನೆ ವಿಚಾರ ಎದಕ್ ಬಂದಿದ್ ನೀನು ಎದಕ್ ಬಂದು ಹೇಳಿ ನಮ್ಮ ಮನೆಗೆ ಅದ ಹೇಳಿದ್ನಲ್ಲ ಹಿಟ್ಟು ಹಿಟ್ನ ಆಕೆ ಯಾವಾಗ ಬರ್ತಾರಲ್ಲ ಆಕೆ ಜೊತೆ ಬಂದಾಗ ಹಿಟ್ಟು ಹಾಕಕ್ ಬಂದಾರ ಅಂತಾರ ಈಗ ಬಂದ್ರ ಕಿಡ್ಡಿ ಮಾಡಕ್ ಬಂದಾರ ಎಲ್ಲದಕ್ಕೂ ಕಿಡ್ಡಿ ಇಡಕ್ ಬಂದಾರ ಇನ್ನೊಬ್ಬರ ಮನೆ ವಿಷಯ ತಿಳ್ಕೊಳಕ್ ಬಂದಾರ ಅಂತಾರ ಇದಕ್ಕ ನಮ್ ಕಡೆ ಬ್ಯಾರೇನ ಅಂತಾರ ಅದು ನನ್ನೇಂದ್ರ ಮತ್ತೇನು ಮಾನಸಿಕ ಹೋಗಿದ್ದಿ ಬಿಟ್ಬಿಡಿ ಇದನ್ನ ಬ್ಯಾರ ಮನೆ ಸಮಾಚಾರ ತಗೊಂಡೋಗಿ ಕೇಳ್ಕೊಂಡು ಹೋಗಿ ಬ್ಯಾರ್ಯಾರಿಗೆ ಹೇಳೋದು ಇದನ್ನ ಬಿಡಿ ಇದನ್ನ ಒಬ್ರು ತಗೊಂಡು ಒಬ್ರಿಗೆ ಹೇಳದ ಅಯ್ಯ ಬೇಡ ಬಿಡು ಒಂದ್ ರೊಟ್ಟಿನೂ ನಿಮ್ಮ ಮನೆಗಿಂತ ಬರೋದು ಬೇಡ ನಿಮ್ಮ ಮನೆಗೆ ಹಿಟ್ಟು ಹಾಕಂತಾನು ಹೇಳೋದಿಲ್ಲ ನಾನು ಎಷ್ಟು ಸೊಕ್ಕೈತಿ ನೋಡ ನಿನಗ ಪದ್ಮ ಇಷ್ಟು ಸೊಕ್ಕು ಚಲೋ ಅಲ್ಲ ಏನ ನೆರೆ ಹೊರಿಯಾರು ಕೇಳ್ತಾರ ಒಂದ ಊರಾಗ ಇರ್ತೀವಿ ಅಂದ್ಮ್ಯಾಗ ಅಕ್ಕಂಗಿರ್ಗತಿ ಇರ್ತೀವಿ ಅಂದ್ಮ್ಯಾಗ ಏನಾತವ ಯಾಕವ ಅಂತಂದು ಏನ್ ನಿನ್ನ ಮನಿದು ಏನ್ ದೊಡ್ಡ ಹಂಗ ನಿಂದು ಇದ್ರಾಗ ನಡೀತಿರುತ್ತ ನೋಡು ಲೋಕಸಭಾದಾಗ ಚರ್ಚೆ ಆಗತ್ ನಿಂದು ಆಗೋಲ್ದಕ್ಕ ಎಲ್ಲರ ಚರ್ಚೆ ಆಗೋಲ್ದಕ್ ನನ್ನ ಮನಿದು ಅದ್ ನನ್ನ ಮನಿದು ನನಗಿರ್ಲದು ಲೋಕಸಭಾದ ಚರ್ಚೆ ಮಾಡಕ್ ನೀನ್ ಯಾರು ನಿನಗೆ ಎದಕ್ಕದ ಎಲ್ಲ ನನ್ನ ಮನೆ ಸುದ್ದಿ ಏಕ್ಕ ಓಲಿ ಬಿಡ್ಬೇ ಏನ್ ತಲೆಕೇಶನ್ ಜೊತೆ ನೀನು ಕೈ ಬಿಡತ್ತಾಗ ಹಡ್ಬಿಟ್ಟಾರ ಊರ್ ಹಡ್ಬಿಟ್ಟಾರ ಮಾಡ್ತೀನಿ ಮಗ ನನಗ ಅಂತೀರಲ್ಲ ನೀವು ನಾನು ಕಿಡ್ಡಿ ಇಡಕ್ಕೆ ತೋರಿಸ್ತೀನಿ ಮಗ ನಾ ಏನಂತ ಹೇಳಿ ನಾನು ಅದ ಒಂದು ವಿಷಯಕ್ಕೆ ಬರ್ಲಿಲ್ಲ ಇವತ್ತು ನಿರ್ಮಲೆಯರ ಊರಿ ಕಡೆಗೆ ಹೊಂಟಿದ್ದೆ ಲಗ್ನ ಪತ್ರ ಕೊಡಕ ಹಂಗ ನಿರ್ಮಲೆಯರ ಮನೆಗೆ ಹೋಗಿದ್ದೆ ಅದಕ್ಕೆ ಏನ್ರ ಹೇಳ್ಬೇಕನವ ಮೊನ್ನೆ ಜಗಳ ಮಾಡಿ ಹೋಗಿದ್ಲಲ್ಲ ನಿಮ್ ತಂಗಿ ಬಂದು ಬಾಯೋ ಬಾಯ್ ಮಾಡಿ ಇಡೀ ಊರಿಗೆ ಕೇಳಂಗ್ ಬಾಯ್ ಮಾಡಿ ಹೋಗಿದ್ಲು ಅದನ್ನು ವಿಷಯನು ಕೇಳಿ ಏನ್ರ ಹೇಳ್ಬೇಕನ್ನು ಏನ್ರ ಕೊಡೋದೈತನ ಮಾತಾಡೋದೈತೆ ಅಂತ ಕೇಳಾಕ್ ಬಂದೆ ನನಗೆ ಎದಕ್ ಬೇಕಾಯವ ನಾವು ಅಕ್ಕಂಗೆ ಅನ್ಕೊಂಡು ಹೊಂಟಿವ ಹಿಂಗವ ಹಂಗವ ಅಂತ ಹೇಳಕ್ ಹೋದ್ರ ನನಗೆ ಎದಕ್ ಬೇಕು ಹೊಕ್ಕಿನಿ ಬೇಕಾಗೂ ಇಲ್ಲ ಯಾರ ರೊಟ್ಟಿನೂ ನಿಮ್ಮ ಮನೆಗಿದ್ದ ಒಂದ್ ರೊಟ್ಟಿನೂ ಮಾಡಿ ಕೊಡ್ಬೇಡ್ರಿ ಬಂದು ಬರ್ತಾಳ ನೋಡು ನಿರ್ಮಲಿ ಜಗಳ ಮಾಡಿ ಹೋಗಿದ್ದಕ್ಕೆ ಗೊತ್ತೈತಿ ನಮ್ಮ ಮನ್ಯಾಗ ಯಾವಾಗ ಜಗಳ ಆಗತ್ತ ಏನ್ ಜಗಳ ಆಗತ್ತ ಯಾವ ವಿಷಯಕ್ಕೆ ಜಗಳ ಆಗತ್ತ ನಮ್ಗಿಂತ ಅಕ್ಕಿಗೆ ಗೊತ್ತಿರುತ್ತೆ ಬೇಕಾದ್ರೆ ನಿಂದ್ರಿಸ್ ಕೇಳಿ ನೀನು ಹಳ್ಳಾಕ್ ಎಲ್ಲಾನು ಕೇಳ್ತಾಳ ಆಯ್ತು ನಮ್ಮ ಬಾಯಿಲಿ ಹೋಲ್ ಬಿಡ್ಬೇಕ ಹೋಲ್ ಬಿಡು ಈಗ ನಮಗ ಸ್ವಚ್ಕೊಂಡಷ್ಟ ಐತಿ ರಗಳಿ ರಾಮಾಯಣ ಮತ್ತೆ ಲಿಕ್ಕಿದೊಂದು ಮೈಮ್ಯಾಗ ಹೇಳ್ಕೊಳನು ಆಕಿ ಸುಮ್ಮನೆ ಇರುದಿಲ್ಲ ಹೋದಲ್ಲೇ ಬಂದಲ್ಲೆಲ್ಲ ಹೇಳ್ಕೊಂಡು ಆಟಾಡ್ತಾಳ ಆಕಿ ಜೊತೆಗೆ ಯಾಕೆ ಬಾಯಿಗೆ ಹೆತ್ತೀನಿ ಕೈ ಬಿಡು ಆಕಿ ಮಾಡೋದೆಲ್ಲ ಚಂದ ಬೇರೆದಾರ ಏನಾರು ಮಾಡ್ಬಿಟ್ರೆ ಎಲ್ಲಾರ ಮುಂದೂ ಒಬ್ಬೊಬ್ರು ಮನೆ ಬಿಡಲ್ಲ ಮನೆಗೆ ಹೋಗಿ ಹೇಳಿ ಬರ್ತಾಳ ಆಕಿ ನಾವು ಹೋದ್ವಿ ಒಳಗ ಬಂದ್ಲು ಅದಕ್ಕೆ ಅವ್ವ ಅಲ್ಲೆದಾರ ಬಾಯ್ ಎತ್ತಿ ಅಂತ ಕರ್ಕೊಂಬಂದೆ ಚಲೋ ಮಾಡ್ದಾಳ ಅಲ್ಲಿ ಮಕ್ಕೊಂಡಾಳನ ಪಾಪ ಇನ್ನ ಅಲ್ಲಿ ನಿಂತ್ಕೊಂಡು ಬಾಯಿ ಮಾಡಿ ಈಗ ಮತ್ತಕ್ಕಿಗೆ ಸುದ್ದಿ ಏನ್ ಕೇಳ್ಬೇಕಾಗೈತಂದ್ರೆ ಇವತ್ತಾಗ ಜಗಳ ಮಾಡೀವಿ ನಾವು ಯಾವ ವಿಷಯಕ್ಕ ಆಮೇಲೆ ಮೊನ್ನೆ ನಿರ್ಮಲಿ ಬಂದು ಯಾವ ವಿಷಯಕ್ಕೆ ಜಗಳ ಮಾಡೀವಿ ಯಾಕೆ ಜಗಳ ಮಾಡೀವಿ ಇದನ್ನ ಕೇಳ್ಬೇಕಾಗಿತ್ತು ಆಕಿಗೆ ಆಕಿ ಮಗನ ಮದ್ವಿ ಮಾಡೋದ್ರದಕ್ಕಿನ ಆಕಿಗೆ ಲಕ್ಷ್ಯ ಎಲ್ಲೈತಂದ್ರ ಇದ್ರಾಗೈತಿ ನಮ್ಮ ಮನೆ ವಿಷಯದಾಗ ಐತಿ ಅದ್ ಏನ ನಾನು ಹಿಂಗ ಹೋಗಿ ಅವ್ರ ಮನೆಗೆ ಏನತ್ತಿ ಇವ್ರ ಮನೆಗೆ ಹೋದ್ರೆ ನಮ್ಗೆ ಯಾಕೆ ಅದು ಬರೋದಿಲ್ಲ ಅಂತೀನಿ ನಾನು